ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲಿ ಬಂದು ನಮ್ಮ ಅಪ್ಪನ ನಂಬ್ರಿ, ನಿಮ್ಮ ಮನ್ಸಲ್ಲಿ ಏನಾಯ್ತೋ ಅದನ್ನ 9 ಕಡ್ಡಿ ಕರ್ಪೂರ ಹಚ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ರಿ. ನೀವೇನೇನು ಅನ್ಕೊಂಡಿರ್ತೀರೋ ಅದೆಲ್ಲ ನೆರವೇರ್ತದೆ. ಜೀವನದಲ್ಲಿ ಇನ್ನೇನು ಆಗಲ್ಲ, ಎಲ್ಲ ಸೋತಿದ್ದೀವಿ ಅಂದಾಗ ಅಪ್ಪ ಕೈ ಹಿಡಿದು ನಡೆಸ್ತಾರೆ. ನಮಗೆ ನಮ್ಮಪ್ಪ ನಾವು ಹೋಗಿರೋ ಜೀವನ ಉಳಿಸೈತಿ. ಕಷ್ಟ ಇರೋರು ಬಂದು ನಮ್ಮ ಅಪ್ಪನ ಪಾದಕ್ಕೆ ಬಿದ್ದರೆ ನಮ್ಮಪ್ಪ ಖಂಡಿತವಾಗ್ಲೂ ಕಾಪಾಡ್ತಾರೆ. ನನಗೆ ನನ್ನ ಮನಸ್ಸಲ್ಲಿರೋದು ಹೇಳಿರೋದು, ನನಗೆ ನಂದು ಬ್ಯಾಕ್ಗ್ರೌಂಡಲ್ಲಿ ಏನು ನಡೆದಿರೋದು ಅದನ್ನೇ ಹೇಳಿರೋದು. ಅದಕ್ಕೋಸ್ಕರ ಆ ನಂಬಿಕೆ ಮೇಲೆ ಬರ್ತಿರೋದು ನಾನು. 23ನೇ ತಾರೀಕು ಸೋಮವಾರ 12:15 ಗಿರ್ಜಾ ಕಲ್ಯಾಣ ಮತ್ತು ನಮ್ಮ ಹನ್ಮೇಗೌಡವರ ಕುಟುಂಬದಿಂದ, ಅವರ ಸಂಗಡವರಿಂದ. ಅದೇ 3ನೇ ತಾರೀಕು ಬ್ರಹ್ಮಸ್ಥ ವತಿಯರು ನಮ್ಮ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತನ ಒಂದು ಕೃಪೆ ಇರಲಿ ಅಂತೇಳಿ. ಎಲ್ಲರಿಗೂ ನಮಸ್ತೆ. ಆತ್ಮೀಯರೇ, ಶ್ರೀ ಕ್ಷೇತ್ರದ 20ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ದಿನಾಂಕ 3/3/2026 ಮಂಗಳವಾರದಂದು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು, ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೆ ಮತ್ತು ಇಲ್ಲಿ ಬಂದವರು ಏನು ಬೇಡ್ಕೊಂಡ್ರೂ ಕೂಡ ಈಡೇರ್ತದೆ. ಆ ಒಂದು ಕಾರಣದಿಂದನೇ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ನಿಮ್ಗೆ ಏನಾಗಿದೆ ಸರ್ ನಿಮ್ಮ ಲೈಫಲ್ಲಿ ಒಳ್ಳೇದಿಲ್ಲ ಬಂದರೆ? ನಾವು ಇಲ್ಲಿ ಬಂದಾದಮೇಲೆ ಅದು ಹೇಳೋ ಅಂಥದ್ದಲ್ಲ, ಅಂತೂ ನಾವು ಅಂದ್ಕೊಂಡಿದ್ದು ಸಾಧನೆ ಆಗಿದೆ ಅನಿಸುತ್ತೆ. ಒಂದು ಸಾರಿ ಇದು ಕೇಳಿದಾಗ ಅವರು ಬರೀ ಇಲ್ಲಿ ಇದನ್ನು ನೋಡ್ಕೊಂಡೇ ಆರೈಕೆ ಮಾಡ್ಕೊಂಡವ್ರು, ಇಲ್ಲಿ ಬಂದು ನಾವು ಸೇವೆ ಮಾಡ್ತೀವಿ, ನಮ್ಗೆ ಯಾವುದೋ ಒಂದು ಇದು ಈಡೇರಬೇಕು ಅಂತೇಳಿ. ನಿಜವಾಗ ಈಡೇರೈತೆ ಮತ್ತೆ ಬಂದಿದ್ದರು ಇಲ್ಲ, ಅವಾಗ ನಾನು ಮಾತಾಡ್ಸಿದ್ದೆ. ಇಲ್ಲಿ ಯಾವುದೊಂದಕ್ಕೂ ಕೂಡ ಇಷ್ಟೇ ಮಿತಿಯಾಗಿ ಅಮೌಂಟು ಅದು ಇದು ಯಾವುದೂ ಕೂಡ ವಿಧಿಸಲ್ಲ ಒಂದು. ಮತ್ತು ಇಲ್ಲಿನ ಸ್ವಾಮೀಜಿ ಅವರಲ್ಲ, ಅವರು ಒಂದು ಹೇಳೋ ಅಂಥ ಹೇಳಿಕೆ ಇದೆಯಲ್ಲ, ನಾವೇನು ಹೇಳಂಗೆ ಇಲ್ಲ, ಅವರೇ ಹೇಳಿರ್ತಾರೆ ನಿಮ್ದು ಇಂಥ ಸಮಸ್ಯೆಗೋಸ್ಕರ ಬಂದಿದ್ದೀರಾ, ಅದು ಇಷ್ಟು ದಿವಸದಲ್ಲಿ ಈಡೇರ್ತದೆ, ಮತ್ತು ಇಂಥ ಒಂದು ಪರಿಹಾರ ಮಾಡಬೇಕು ಹೇಳಿ ಒಂದು ತಿಳುವಳಿಕೆ ಕೊಡ್ತಾರೆ. ಆದ್ದರಿಂದ 100% ಇದಾಗುತ್ತೆ ಆಗಿತ್ತು. ಈ ನಮ್ಮಪ್ಪ ನನಗೆ ನೀರು ಹಾಕಿ 3 ಅಮಾವಾಸ್ಯೆ 3 ಪೌರ್ಣಮಿ ನೀರು ಹಾಕಿ ನಮ್ಮಪ್ಪ ನನ್ನ ಕಾಪಾಡ್ತಾರೆ. ನನಗೆ ಜ್ಞಾನ ಇರಲಿಲ್ಲ ಆವಾಗ, ಆ ಥರ ಆಗಿತ್ತು. ಇಲ್ಲಿ ಬಂದು ಏನು ಮಾಡಬೇಕು? ಇಲ್ಲಿ ಬಂದು ಅಪ್ಪ ಹೇಳ್ದಂಗೆ ನೀರು ಹಾಕ್ಸ್ಕೊಂಡು ಸುತ್ತಕ್ಕೆ 9 ಸುತ್ತು ಕಡ್ಡಿ ಹಿಡ್ಕೊಂಡು 9 ಸುತ್ತು ಹಾಕಿ ಪ್ರದಕ್ಷಿಣೆ ಹಾಕಿ ಆ ನಮ್ಮಪ್ಪನ ಪಾದಕ್ಕೆ ಹೋಗಿ ಕೇಳ್ಕೊಂಡು ಆ ನಮ್ಮಪ್ಪ ಏನು ಹೇಳ್ತದೋ ಹಂಗೆ ನಡ್ಕೊಂಡ್ರೆ ಆ ನಮ್ಮಪ್ಪ ಇರೋ ಇದನ್ನೇ ದಾನ ಮಾಡಿರ್ತದೆ ಅಂತ ನಮ್ಮಪ್ಪ ಕರುಣಾಮಯಿ ನಮ್ಮಪ್ಪ ಭಕ್ತಮನೇಶ್ವರ ಸ್ವಾಮಿ. ನಮಗೆ ನಮ್ಮಪ್ಪ ನಾವು ಹೋಗಿರೋ ಜೀವನ ಉಳಿಸೈತಿ. ಅದರಿಂದ ನಮಗೆ ನಮ್ಮಪ್ಪ ಇಷ್ಟ ಆಗೈತಿ. ಕಷ್ಟ ಇರೋರು ಬಂದು ನಮ್ಮಪ್ಪನ ಪಾದಕ್ಕೆ ಬಿದ್ದರೆ ನಮ್ಮಪ್ಪ ಖಂಡಿತವಾಗ್ಲೂ ಕಾಪಾಡ್ತಾರೆ. ಈ ದಿವಸ ನಮ್ಮ ತಾಯಿ ಹೇಳಿದಾಗ ಬಂದಿರೋದು, ನಮ್ಮ ತಾಯಿನೇ ಕರ್ಕೊಬಂದಿರೋದು. ಫಸ್ಟ್ ಟೈಮ್ ಸ್ವಾಮೀಜಿ ಬಂದ ಹತ್ರ ಕೇಳಿದಾಗ ಅವ್ರಿಗೆ ನೀರು ಹೊಯ್ಸ್ಬೇಕು 3 ಟೈಮ್ಸು ಅಂತ ಹೇಳಿದಾಗ ಬಂದು ನೀರು ಹೊಯ್ಸಿದ್ದಾರೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಪರವಾಗಿಲ್ಲ, ನಾನು ನೋಡ್ದಂಗೆ ಏನೂ ಕೇಳಲ್ಲ. ಒಂದು 9 ಉದ್ಗಡ್ಡಿ ಹಚ್ಬಿಟ್ಟು ಒಂದು 9 ರೌಂಡ್ಸ್ ಹೊಡೆದ್ರೆ ನಮಗೂ ಒಂಥರ ಸಮಾಧಾನ ಆಗುತ್ತೆ. ಬಂದವ್ರಿಗೆಲ್ಲ ತುಂಬ ಜನ ಒಳ್ಳೆಯದಾಗಿದೆ ಅಂತಲೇ ಹೇಳಿರೋದು ನನಗೆ. ಅದಕ್ಕೆ ನಾನು ಬರ್ತಾನೇ ಇದ್ದೀನಿ. ಬೇರೆ ಬೇರೆ ದೇವಸ್ಥಾನಗಳೆಲ್ಲ ನೋಡಿದ್ದೀನಿ. ಇಲ್ಲಿ ಏನು ದುಡ್ಡು ಅವೆಲ್ಲ ಏನು ತೊಗೊಳಲ್ಲ, ನಾವೇನು ಕೊಡ್ತೀವೋ ಅದನ್ನೇ ಇಸ್ಕೊಳೋದು. ಅವರು ಪೂಜೆ ಮಾಡಿಸಿದ್ರೆ ಪೂಜೆ ಮಾಡಿಸ್ಬೋದಿಲ್ಲ, 9 ಕಡ್ಡಿ ತೊಗೊಂಡು ಹಚ್ಚಿದ್ರೆ ಸಾಕು ಸ್ವಾಮಿ ಅಂಥವ್ರು ಬರ್ಬೋದು. ಏನೇ ಕಷ್ಟ ಆಗಿದ್ರು ಬಂದು ಸ್ವಾಮೀಜಿ ಹತ್ರ ಮಾತಾಡಿಬಿಟ್ಟು ಹೇಳಿದ್ರೆ ಅವ್ರೇನು ಹೇಳ್ತಾರೋ ಅದನ್ನು ನಾವು ಫಾಲೋ ಮಾಡಿದ್ರೆ ಆಗುತ್ತೆ. ಎಲ್ಲಿ ಹೋದ್ರೂ ನಾವು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀವಿ, ಏನಕ್ಕಾದ್ರೂ. ಇಲ್ಲಿ ನಮ್ಮ ಅಪ್ಪ ದುಡ್ಡು 1 ರೂಪಾಯಿನೂ ಕೇಳಲ್ಲ, ಅವರೇ ಪರಿಹಾರ ಮಾಡ್ತಾರೆ ಎಲ್ಲದ್ರೂ. ಬಂದರೆ ನಾವು ವಿಶೇಷವಾಗಿ 9 ಕಡ್ಡಿನ 9 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ವಿಶೇಷವಾಗಿ ನಂದಿ ಇದ್ದಾರೆ, ಆ ನಂದಿ ಹತ್ರ ನಾವು ಏನು ಕೋರಿಕೆ ಕೇಳಿದ್ರೂ ಆಗುತ್ತೆ. ಹಾಗಿದೆ ಬಂದವ್ರಿಗೂ ಇಲ್ಲೆಲ್ಲ ಆಗಲ್ಲ, ನಮಗೆ ಡೆಡ್ ಎಂಡ್ ಅಂದ ಇರೋರೇ ಪ್ರತಿಯೊಬ್ಬರು ಬಂದಿರೋದಿಲ್ಲಿ. ಅನಾರೋಗ್ಯ ಮತ್ತು ಗಂಡ ಹೆಂಡತಿ ಸಮಸ್ಯೆಗಳು ಸಾಕಷ್ಟು ಹೇಳೋಕ್ಕಾಗಲ್ಲ. ಅವ್ರವ್ರದ್ದು ಏನು ಇರುತ್ತೋ ಅದನ್ನೆಲ್ಲ ಸಾಲ್ವ್ ಆಗುತ್ತೆ. ಒಂದು 2-3 ವರ್ಷ ಮಕ್ಕಳಿರಲಿಲ್ಲ. ನೀವು ಎಷ್ಟೊಂದು ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದು, ಎಲ್ಲೋದ್ರೂ ಆಗಿರಲಿಲ್ಲ. ಇಲ್ಲ ಅಪ್ಪನ ತಕ್ಕ ಬಂದಮೇಲೆ 2 ಗಂಡು ಮಕ್ಕಳು ಕೊಡ್ತೀನಿ ಅಂತ ಹೇಳ್ತಿ ಇಲ್ಲೇ ಆಗೈತೆ. ಇಲ್ಲಿ ದುಡ್ಡು ಕಾಸು ಎಲ್ಲ ಏನೂ ತಗೊಳ್ಳಲ್ಲ. 9 ಕಡ್ಡಿ ಕರ್ಪೂರ ಹಚ್ಕೊಂಡು ನಮ್ಮ ಮನಸ್ಸಲ್ಲಿ ಏನಾಯ್ತೋ ಅದನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವೇನೇನು ಅನ್ಕೊಂಡಿರ್ತೀವೋ ಅದೆಲ್ಲ ನೆರವೇರ್ತದೆ. ನಾವು ಅಪ್ಪನ ನಂಬಬೇಕು. ನಾವು ಮನಸ್ಸಲ್ಲಿ ಏನೇನು ಅನ್ಕೊಂಡಿರ್ತೀವೋ ಅದೆಲ್ಲ ನೆರವೇರ್ತದೆ. 9 ಕಡ್ಡಿ ಕರ್ಪೂರ ಇಟ್ಕೊಂಡು ನಮ್ಮ ಮನಸ್ಸಿನ ಭಕ್ತಿಯಿಂದ ಬೇಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ನಾವೇನೇ ಕಷ್ಟ ಇದ್ರು ನಮ್ಮ ಮನಸ್ಸಲ್ಲಿ ಏನೇನಿದ್ರು ಅದೆಲ್ಲ ನೆರವೇರ್ತದೆ. ಇಲ್ಲಿ ನಮ್ಮ ಅಪ್ಪನ ಶಕ್ತಿ ಹಂಗೈತೆ.
ನಾವು ಇಲ್ಲಿ ಬೇರೆ ತಾವೆಲ್ಲ ಹೋದರೆ ದುಡ್ಡು ಕಾಸು ಅದೆಲ್ಲ ಕೇಳೋದು ಇದು ಮಾಡೋದೆಲ್ಲ ಮಾಡ್ತಾರೆ. ಇಲ್ಲಿ ಆ ಥರ ಇಲ್ಲ. ನಾವು ಅನ್ಕೊಂಬಂದು ನಮ್ಮ ಅಪ್ಪನ ಹತ್ರ ಕುತ್ಕೊಂಡು ಈ 9 ಸುತ್ತಾಕಿ ಅದರಲ್ಲಿ ಬೇಡ್ಕೊಬೇಕು. ನಾವು ನಮ್ಮ ಮನಸ್ಸಲ್ಲಿ ಏನೇನಾಯ್ತೋ ಅದೆಲ್ಲ ಬೇಡ್ಕೊಂಡ್ರೆ ಭಕ್ತಿಯಿಂದ ನಮ್ಮ ಅಪ್ಪ ನೆರವೇರಿಸ್ಕೊಡ್ತಾನೆ. ನಮ್ಮ ಅಪ್ಪನ ನಂಬ್ಕೋಬೇಕು, ನಮಗೆ ಒಳ್ಳೇದಾಗ್ತದೆ. ಎಲ್ಲರೂ ಬನ್ನಿರಿ, ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲಿ ಬಂದು ನಮ್ಮ ಅಪ್ಪನ ನಂಬ್ರಿ. ನಿಮ್ಮ ಮನಸ್ಸಲ್ಲಿ ಏನಾಯ್ತೋ ಅದನ್ನ 9 ಕಡ್ಡಿ ಕರ್ಪೂರ ಹಚ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ರಿ. ನೀವೇನೇನು ಅನ್ಕೊಂಡಿರ್ತೀರೋ ಅದೆಲ್ಲ ನೆರವೇರ್ತದೆ.